ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನಿವತ್ತು ನಂದು ಫುಲ್ ಡೇ ರೊಟೀನ್ನ ನಿಮಗೆ ವಿತೌಟ್ ಮೇಡ್ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನಿವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಅಂಗಾಯ ಪುಡಿ ಹರ್ಬಲ್ ಚಟ್ನಿ ಪೌಡರ್ ಹುರಿಯೋ ಪ್ರೋಗ್ರಾಮ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಏಳಬೇಕಾಯಿತು. ಹಾಗೆ ಕೆಲಸದವಳು ಇಲ್ಲದೆ ಇದ್ದಿದ್ದರಿಂದ ಅದಕ್ಕೆ 2 ಅವರ್ಸ್ ಮುಂಚೆ ಎದ್ದಿದ್ದೀನಿ ನಾನು. ಸೊ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಲೈಫ್ನಲ್ಲಿ ಕೆಲವು ಟೈಮ್ನ ಡಿವೈಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದ್ರ ಜೊತೆಗೆ ನಾನಿವತ್ತು ಅಂಗಾಯ ಪುಡಿ ಹುರಿತಾ ಇರೋದ್ರಿಂದ ಅಂಗಾಯ ಪುಡಿ ಅಲ್ಲಿ ನಾನು ಹಾಕೋ ಸಾಮಾನೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಹಾಗೆ ಹೇಳ್ತೀನಿ. ಸೊ ನಮ್ಮ ಹಿಂದಿನವರು ಹಿರಿಯವರು ಹೇಗೆ ಇದನ್ನೆಲ್ಲ ನಾರ್ಮಲ್ ಡೇಸಲ್ಲಿ ಹೇಗೆಲ್ಲ ಯೂಸ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ನಾನಿವಾಗ ಮೆಂತ್ಯ ಹುರಿದೆ. ಮೆಂತ್ಯ ಎಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಆರೋಗ್ಯಕ್ಕೆ ನಿಮಗೆಲ್ಲ ಗೊತ್ತಿರೋದೆ. ಮೆಂತ್ಯದ ಕಷಾಯ, ಮೆಂತ್ಯದ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿತಾಯಿದ್ರು ಹೀಟ್ ಆದಾಗ. ಆಮೇಲೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಇದ್ದರೆ ಅದೆಲ್ಲ ಮೆಂತ್ಯದ ಕಾಫಿ ಮಾಡ್ಕೊಂಡು ಕುಡಿತಿದ್ರು. ಹಾಗೆ ಕೊತ್ತಂಬರಿ ಬೀಜನೂ ಕೂಡ ತುಂಬ ತಂಪು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಕೊತ್ತಂಬರಿ ಬೀಜದ ಕಷಾಯ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಥೈರಾಯ್ಡ್ ಪ್ರಾಬ್ಲಮ್ಗೆಲ್ಲ ಒಳ್ಳೆಯದು, ಒಂದು ಬ್ಯಾಲೆನ್ಸಲ್ಲಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಕೊತ್ತಂಬರಿ ಬೀಜ ಪಿತ್ತ ಬಾಡಿನಲ್ಲಿ ಕಡಿಮೆ ಮಾಡುತ್ತೆ. ಪಿತ್ತನೇ ತುಂಬ ಕಾಯಿಲೆಗಳಿಗೆ ದಾರಿ ಇದೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ನನಗೆ ತುಂಬ ನೋಡಿ ಒಂದು ಸ್ವಲ್ಪ ಪಿತ್ತ ಶರೀರದವ್ರಿಗೇ ಜಾಸ್ತಿ ಎಲ್ಲ ವಿಡಿಯೋಸ್ ಹೇಳೋಣ ಅಂತ ಅನ್ನಿಸ್ತು. ಯಾಕೆ ಅಂದರೆ 100 ಭಾಗದಲ್ಲಿ 50% ವಾತ ಕಫ ಇರೋರಿಗೆ ಕಾಯಿಲೆಗಳು ಬಂದರೆ ಪಿತ್ತದವ್ರಿಗೆ 70% ಬರುತ್ತೆ. ಅಂದರೆ ಅವರಿಗಿಂತ ಒಂದು 20% ಜಾಸ್ತಿ ಪಿತ್ತದ ಶರೀರದವರಿಗೆ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗೋದು ಜಾಸ್ತಿ ಅಂತೆ. ಸೊ ಅದಕ್ಕೆ ಪಿತ್ತನ ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದು ಬಾಡಿನಲ್ಲಿ ಯಾವಾಗಲೂ ಒಳ್ಳೆಯದು. ಹಾಗೆ ಇವಾಗ ಮೆಣಸು ಕೂಡ ಹುರಿತಾ ಇದ್ದೀನಿ. ಈ ಅಂಗಾಯ ಪುಡಿನಲ್ಲಿ ಬರೀ ಕಹಿನೇ ಇದ್ದರೆ ಸರಿ ಹೋಗಲ್ಲ, ಸ್ವಲ್ಪ ಖಾರನೂ ಇರಬೇಕು ಅಂತ ಅಂದ್ಬಿಟ್ಟು ಇವಾಗ ಗಣಿಕೆಕಾಯಿ, ಕಾಚಿಕಾಯಿ ಅಂತಾರೆ ನೋಡಿ, ಹಣ್ಣುಗಳೆಲ್ಲ ಬಿಡುತ್ತೆ, ನಾವು ಚಿಕ್ಕವರಾದಾಗೆಲ್ಲ ತಿಂತಾ ಇದ್ವಲ್ಲ, ಆ ಹಣ್ಣನ್ನು ಹುರಿತಾ ಇದ್ದೀನಿ. ಅದೂ ಅಷ್ಟೇ ಹೊಟ್ಟೆಲಿರೋ ಹುಣ್ಣೆಲ್ಲ ಆರುತ್ತೆ. ಗಣಿಕೆ ಸೊಪ್ಪು ಆದಷ್ಟು ನಿಮಗೆ ಸಿಕ್ಕದಾಗೆಲ್ಲನೂ ಯೂಸ್ ಮಾಡಿ. ಅದು ಇವಾಗ ಗೊತ್ತಿರೋ ಪ್ರಕಾರ ಡಯಾಬಿಟೀಸ್ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಪಿತ್ತ ಬಾಡಿನಲ್ಲಿ ಕಮ್ಮಿ ಆದರೆ ಎಲ್ಲ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ಇಂಡೈರೆಕ್ಟಾಗಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಗೊತ್ತು. ಪಿತ್ತ ಇದ್ದರೆ ಡ್ರೈ ಸ್ಕಿನ್ ಆಗೋದು, ಏಜಿಂಗ್ ಆಗೋದು, ಮತ್ತು ತಲೆ ಕೂದಲು ಕಡಿಮೆ ಆಗೋದು, ಡ್ಯಾಂಡ್ರಫ್ ಬರೋದು, ಮೇನ್ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರೋದೆಲ್ಲ ಜಾಸ್ತಿ. ಸೊ ಪಿತ್ತನ ಆದಷ್ಟು ಬ್ಯಾಲೆನ್ಸಲ್ಲಿ ಇಟ್ಕೊಂಡು ಆರೋಗ್ಯಕರವಾದ ಅಡುಗೆಗಳು ತಿಂದ್ಕೊಂಡು, ಹಾಗೆ ಮೇನ್ ಏನಂತಂದರೆ ಈಸಿಲಿ ಡೈಜೆಸ್ಟಬಲ್ ಆಹಾರ ತಿನ್ನಬೇಕು. ಆ ಆಹಾರ ತಿಂದ್ರೇ ನಮಗೆ ಪಚನ ಶಕ್ತಿ ಎಲ್ಲ ಚೆನ್ನಾಗಿದ್ರೇ ಕಾಯಿಲೆ ಕಮ್ಮಿ ಆಗುತ್ತೆ ಅಂತ ಅರ್ಥ. ಸೊ ಒಳ್ಳೆ ಫುಡ್ ಹ್ಯಾಬಿಟ್ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಇವಾಗ ಈ ಒಗಚು ಕಹಿ ಇದೆಲ್ಲ ಇರೋದ್ರಿಂದ ನಾನಿವಾಗ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹುರಿದು ಇದೊಂಥರ ಆಲ್ಮೋಸ್ಟ್ ಒಂದು ಹರ್ಬಲ್ ಚಟ್ನಿ ಪೌಡ್ರ್. ನೀವು ವಿಡಿಯೋ ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ಎಂಡ್ ಕಾರ್ಡ್ ಹಾಕ್ತೀನಿ ನೋಡಿ. ಇವಾಗ ಇದು ನಾನು ಸುಂಡೆಕಾಯಿ ಹುರಿತಾ ಇದ್ದೀನಿ, ಅಂದರೆ ಉಸ್ತಿಕಾ ಅಂತಲೂ ಹೇಳ್ತಾರೆ. ಇದು ನ್ಯೂಟ್ರಿಷಿಯಸ್ ಬಾಂಬ್. ಇದನ್ನು ಕೂಡ ತಮಿಳ್ನಾಡಿಂದ ನಾನು ಡ್ರೈ ಹರ್ಬ್ಸ್ ಎಲ್ಲ ತರಿಸ್ತೀನಿ. ಇದು ನೈಟ್ ಬ್ಲೈಂಡ್ನೆಸ್ಸು ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯದು. ನ್ಯೂಟ್ರಿಷಿಯಸ್ ಬಾಂಬ್ ಅಂದರೆ ಎಷ್ಟು ಒಳ್ಳೆಯದು ಅಂತ ನೀವೇ ತಿಳ್ಕೊಳ್ಬೋದು. ಇದ್ರ ಜೊತೆ ಜೀರ್ಣಕಾರಿಯಾಗಿರೋ ಆಹಾರ ಹಾಗೂ ಜೀರ್ಣಕಾರ ಆಗೋವಂಥ ಜ್ಯೂಸ್ಗಳು ಎಲ್ಲ ನಾವು ಆವಾಗವಾಗ ಸೇವನೆ ಮಾಡ್ತಾ ಇದ್ರೆ ಒಳ್ಳೆಯದು. ಯಾಕೆ ಅಂದರೆ ಇವಾಗಿನ ನಮ್ಮ ಲೈಫ್ ಸ್ಟೈಲು ಸೆಡೆಂಟರಿ ಒಂಥರ. ನಾವು ಮುಂಚೆ ಅವರಷ್ಟು ನಮಗೆ ಆ್ಯಕ್ಟಿವ್ನೆಸ್ ಇಲ್ಲ, ವಾಕ್ ಮಾಡಲ್ಲ, ಮತ್ತು ಮನೇಲಿ ಕುಟ್ಟೋದು ಬೀಸೋದು ಯಾವ ಕೆಲಸಗಳು ಮುಂಚೆ ಥರ ಇಲ್ಲ. ಅದರಿಂದ ನಮ್ಮದು ಎನರ್ಜಿ ಇದಾಗದೇ ನಮಗೆ ಕ್ಯಾಲರೀಸ್ ಬರ್ನ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬಿಟ್ವೀನ್ ನಮ್ಮ ಆಹಾರದಲ್ಲಿ ಜೀರ್ಣಕಾರಿಯಾಗುವಂಥದ್ದು ಶುಂಠಿ, ಅಜ್ವೈನ್, ಜೀರಿಗೆ, ಈ ಥರ ಕಷಾಯಗಳು, ಕಾಫಿಗಳೆಲ್ಲ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ನಾನು ಈ ಸರ್ತಿ ಸ್ವಲ್ಪ ಜಾಸ್ತಿ ಅಂಗಾಯ ಪುಡಿ ಮಾಡ್ತಾಯಿದ್ದೀನಿ, ಅದಕ್ಕೆ ಜಾಸ್ತಿ ಶುಂಠಿ ಹಾಕ್ತಾಯಿದ್ದೀನಿ, ಒಣಶುಂಠಿ. ಹಾಗಂತ ನಮ್ಗೆ ಹೊಟ್ಟೆ ಉರಿ ಬರುತ್ತೆ ಅಂತೆಲ್ಲ ಏನೂ ಇಲ್ಲ, ಎಲ್ಲರಿಗೂ ಬ್ಯಾಲೆನ್ಸ್ ಆಗೋ ಥರ ಮಾಡ್ತಾಯಿದ್ದೀನಿ.
ಮತ್ತು ಕೆಲವು ಸರ್ತಿ ನಾವು ಅಂಗಡಿನಲ್ಲಿ ಕ್ಲೀನ್ಡ್ ಅಂತ ಕೊಟ್ಟಿದ್ದನ್ನು ಸಾಮಾನುಗಳು ಕ್ಲೀನ್ ಮಾಡಬೇಕು. ನನಗಂತೂ ಅದು ನೀವು ನನ್ನ ಎಲ್ಲ ವಿಡಿಯೋಸಲ್ಲೂ ನೋಡ್ಬೋದು, ಕ್ಲೆನ್ಲಿನೆಸ್ಗೆ ಫಸ್ಟು ಪ್ರಾಮುಖ್ಯತೆ ಕೊಡ್ತೀನಿ. ಇವಾಗ ನಾವು ಇದನ್ನು ಪುಡಿ ಮಾಡಿಕೊಂಡು ನಾವು ಯೂಸ್ ಮಾಡೋಕ್ಕಿಂತ ನಾನು ಬೇರೆಯವ್ರಿಗೆಲ್ಲ ಕೊಡ್ತಿರೋದ್ರಿಂದ ತುಂಬ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಹಾಗಂತ ನಮಗೆ ಮಾಡ್ಕೊಳ್ಳಲ್ಲ ಅಂತಲ್ಲ, ನಮಗೆ ಹೇಗೆ ಮಾಡ್ಕೊಳ್ತೀವಿ ಹಾಗೆ ನಿಮಗೂ ಕೊಡಬೇಕು ಅನ್ನೋದೊಂದು ನನ್ನ ಪ್ರಯತ್ನ ಇರೋದ್ರಿಂದ ಎಲ್ಲದು ಜರಡಿ ಆಡಿ ಒಂದ್ಸಲ ಅದನ್ನೆಲ್ಲ ಆಮೇಲೆ ಹುರಿತಾ ಇದ್ದೀನಿ. ಹುರಿದಾದ್ಮೇಲೂ ಇನ್ನೊಂದ್ಸಲ ಜರಡಿ ಮಾಡ್ತೀನಿ ನಾನು, ಯಾಕೆಂದರೆ ಹುರಿದಾಗ ಇನ್ನೂ ಆ ಕಾರ್ನರ್ಸು ಅಜ್ವೈನ್ ಸಂದಿನಲ್ಲಿ ಎಲ್ಲ ಇರೋ ಇದು ಡ್ರೈ ಆಗಿ ಆವಾಗಲೂ ಕೂಡ ಡಸ್ಟ್ ಎಲ್ಲ ಬರುತ್ತೆ. ಹುರಿದಾದ್ಮೇಲೆ ಇನ್ನೊಂದ್ಸಲ ಜರಡಿ ಆಡಿಬಿಟ್ಟು ನಾನು ಅಂಗಾಯ ಪುಡಿ ಮಿಷಿನ್ ಮಾಡ್ಸೋಕ್ಕೆ ಮಿಕ್ಸಿಗೆಲ್ಲ ಹಾಕ್ತೀನಿ, ಮಿಕ್ಸ್ಚರ್ಗೆಲ್ಲ ಅದಕ್ಕೂ. ಸೊ ಈ ಥರ ಎಲ್ಲ ಅಂಗಾಯ ಪುಡಿದು ಪ್ರಿಪರೇಷನ್ ನಡೀತಾ ಇರುತ್ತೆ ನಂದು. ಇದು ನಾನ್ ಸ್ಟಾಪು ಆಗ್ತಾನೇ ಇದೆ. ಅಜ್ವೈನ್ ನೋಡಿ ಜಾಸ್ತಿ ಹಾಕಿದ್ದೀನಿ. ಈ ಜೀರ್ಣಕಾರಕದ ಸಾಮಾನುಗಳು ಎಷ್ಟು ಯೂಸ್ ಮಾಡಿದ್ರು ನಮ್ಮ ಈಗಿನ ಇದರಲ್ಲಿ ಕಮ್ಮಿ. ಆಮೇಲೆ ನಾನು ಇನ್ನೊಂದು ವಿಷಯ ಹೇಳಬೇಕು, ತುಂಬ ಜನ ನಮಗೆ ಅದು ತಿಂದರೆ ಉಷ್ಣ ಆಗಿಬಿಡುತ್ತೆ, ಇದರಿಂದ ತಿಂದರೆ ಶೀತ ಆಗಿಬಿಡುತ್ತೆ ಅಂತೆಲ್ಲ ಸುಮಾರು ಸಾಮಾನುಗಳನ್ನ ತಿನ್ನೋದೇ ಇಲ್ಲ. ಕೆಲವರು ಅರಿಶಿಣನೇ ಜಾಸ್ತಿ ಹಾಕೋದಿಲ್ಲ, ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಸೂಕ್ಷ್ಮ ಇರೋರು ಇದ್ದಾರೆ. ಸೊ ಇದೆಲ್ಲ ಏನೂ ಆಗಲ್ಲ. ಒಂದು ಬ್ಯಾಲೆನ್ಸ್ಡ್ ಆಗಿ ಇವಾಗ ನಾವು ದಂಟಿನ ಸೊಪ್ಪು ತಿಂದರೆ ಶೀತ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ನಮಗಂತೂ ನನಗೆ ಯಾವತ್ತೋ ಶೀತ ಆಗಿದೆ ಅಂತ ನನಗನ್ಸಿಲ್ಲ. ಹಾಗೆಲ್ಲ ಏನೂ ಇಲ್ಲ. ನೀವು ಒಂದು ಆಹಾರ ತಿಂದರೆ ಅದಕ್ಕೆ ಕಾಂಪನ್ಸೇಟ್ ಆಗೋ ಥರ ಅದು ನಿಮಗೆ ಶೀತ ಆಗುತ್ತಾ, ಒಂದೆರಡು ಇಳುಕು ಬೆಳ್ಳುಳ್ಳಿ ತಿನ್ಬಿಡಿ, ಇಲ್ಲ ಒಂದು ಜೀರಿಗೆ ನೀರು ಕುಡೀರಿ, ಇಲ್ಲ ಅಜ್ವೈನ್ ನೀರು ಕುಡೀರಿ, ಈ ಥರ ಕಾಂಪನ್ಸೇಟ್ ಮಾಡಿಕೊಡ್ಬೇಕು. ನಮ್ಮನೇಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ಸಿಂಪಲ್ಲು. ನಾನು ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ವರಮಹಾಲಕ್ಷ್ಮಿ ಹೂವಿನೆಲ್ಲ ಪ್ರಸಾದ ಎಲ್ಲನೂ ತೆಗೆದಾದ್ಮೇಲೆ ಇನ್ನೊಂದು ಸಲ ಏನಾದರೂ ಚಿಕ್ಕ ಚಿಕ್ಕದು ಗಣಪತಿ ವಿಗ್ರಹ, ಲಕ್ಷ್ಮಿ ವಿಗ್ರಹ ಏನಾದರೂ ಬಂದ್ಬಿಟ್ಟಿರುತ್ತೆ ಹೂವಿನಲ್ಲಿ ಒಂದೊಂದು ಸಲ ಅಂತ, ಇನ್ನೊಂದು ಎರಡನೇ ಸಲ ಚೆಕ್ ಮಾಡಿ ಇದನ್ನು ಕವರ್ಗೆ ಹಾಕಿ ನಾನು ಗಿಡದ ಬುಡಕ್ಕೆ ಹಾಕ್ತೀನಿ. ಡಸ್ಟ್ಬಿನ್ಗಂತೂ ಹಾಕಲ್ಲ. ಬೆಂಗಳೂರಿನವ್ರಿರೋರಿಗೆ ಹೇಳ್ತಿರೋದು, ಡಸ್ಟ್ಬಿನ್ಗೆ ಹಾಕಬೇಡಿ, ನಿಮ್ಮನೆ ಗಿಡಕ್ಕೆ ಹಾಕಿ. ಇಲ್ಲದೆ ಹೋದರೆ ಒಂದು ಬಕೆಟಲ್ಲಿ ಹಾಕಿಟ್ಕೊಂಡು ನೀರು ಹಾಕ್ಬಿಡಿ ಅದಕ್ಕೆ, ಹೂಗೆ. ಅದು ಸ್ವಲ್ಪ ಇದಾಗತ್ತೆ. ಅದನ್ನು ಆಗಾಗ್ಗೆ ಗಿಡಗಳಿಗೆ ಹಾಕಿನೂ ಮುಗಿಸ್ಬೋದು. ಇಲ್ಲದೆ ಹೋದರೆ ಎಲ್ಲಾದರೂ ಹರಿಯೋ ನೀರು, ಇಲ್ಲೆಲ್ಲಿ ಬೆಂಗಳೂರಿನಲ್ಲಿ ಹರಿಯೋ ನೀರು ಎಲ್ಲಿ ಸಿಗುತ್ತೆ, ಈ ಥರ ನಾವು ಏನಾದರೂ ಒಂದು ಮಾಡ್ಕೊಳ್ಬೇಕು. ತುಳಿಯೋ ಜಾಗಕ್ಕೆ ಡಸ್ಟ್ಬಿನ್ನಿಗೆ ಮಾತ್ರ ಪೂಜೆ ಮಾಡಿದ ಹೂನ ಹಾಕಬೇಡಿ. ತುಂಬ ಜನ ನೋಡಿದ್ದೀನಿ ಇಲ್ಲಿ ಬೆಂಗಳೂರಿನಲ್ಲಿ ವೆಟ್ ಇದಕ್ಕೆ ಹಾಕ್ಬಿಡ್ತಾರೆ. ಸೊ ಇದೆಲ್ಲ ನಾನು ಮೆಷರ್ ಮಾಡಿದ್ದು, ಮೆಷರಿಂಗ್ ಇದನ್ನು ಒಂದೊಂದು ಸಲ ನಮಸ್ಕಾರ ಮಾಡಿಬಿಟ್ಟು ತೊಗೊಂಡೋಗಿಟ್ಟೆ. ಹಾಗೆ ನಮ್ಮನೇಲಿ ಇವತ್ತಿನ ನಾನು ಬೆಳಗ್ಗೆನೇ ಅಡುಗೆ ಮಾಡಿದ್ದೆ. ಅದೇನಂತ ಅಂದರೆ ಇದು ಚಪ್ರದವರೆಕಾಯಿ ಮತ್ತು ಹೆಸರು ಬೇಳೆ ಹಾಕಿ ಕುಕ್ಕರಲ್ಲಿ ಸುಮ್ಮನೆ ಕಡಿಮೆ ನೀರು ಹಾಕಿ ಕೂಗಿಸ್ಬಿಟ್ಟು ಅದಕ್ಕೆ ಬರೀ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ರುಬ್ಬು ಹಾಕಿ, ಒಂದು ಪಲ್ಯನೂ ಅಲ್ಲ ಕೂಟು ಅಲ್ಲ, ಆ ಥರ ಇನ್ ಬಿಟ್ವೀನ್ ಥರದ್ದು ಒಂದು ಮಾಡಿದ್ದೀನಿ. ಹಾಗೆ ನಾನು ಇನ್ನೂ ಕಸ ಗುಡಿಸಿಲ್ದಿರೋದ್ರಿಂದ ಮತ್ತು ಕೆಲಸದವಳು ಬರದೇ ಇರೋದ್ರಿಂದ ಇವತ್ತು ಯಾವುದಾದ್ರೂ ಬಾಟ್ಲುಗಳಿಗೆಲ್ಲ ಅದಕ್ಕೂ ಸಾಮಾನು ತುಂಬಿಟ್ಕೊಳ್ಳೋದೆಲ್ಲ ಮಾಡ್ತೀನಿ. ಅದೆಲ್ಲ ಕಸ ಗುಡ್ಸೋಕ್ಕಿಂತ ಮುಂಚೆನೇ ಮಾಡಬೇಕು. ಆಮೇಲೆ ಕಸ ಗುಡ್ಸಾದ್ಮೇಲೆ ಅದು ಮಾಡಿ ಅದು ಚೆಲ್ಲಿ ಎಲ್ಲ ಆಗಿರೋದ್ರಿಂದ ಸೇಫರ್ ಸೈಡಿಗೆ ಕೆಲವುದೆಲ್ಲ ಈ ಟೈಮ್ನಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಇನ್ನೊಂದು ಏನಂತಂದರೆ, ನಮಗೆ ಬೆಳಗ್ಗೆ ಎದ್ದಾಗ ಒಂಥರ ಎನರ್ಜಿ ಇರುತ್ತೆ ಕೆಲಸ ಮಾಡೋಕ್ಕೆ. ಅದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ, ಸರ್ವೆಂಟ್ ಮೇಡ್ ಬರದೇ ಹೋದರೆ. ಸೊ ಬೆಳಗ್ಗೆ ಎದ್ದು ತುಂಬ ಕೆಲಸಗಳೆಲ್ಲ ಏನೇನಿದೆ ಎಲ್ಲ ಮುಗಿಸ್ಬಿಟ್ರೆ ಒಂದು ಕಡೆಯಿಂದ ಸುಸ್ತಾಗುತ್ತೆ. ಯಾರು ಮನುಷ್ಯರ ಮೇಲೆ ಎಲ್ಲರಿಗೂ ಸುಸ್ತಾಗೇ ಆಗುತ್ತೆ. ಸೊ ಆದರೂ ಒಂದು ಎನರ್ಜಿ ಲೆವೆಲ್ ಬೆಳಗ್ಗೆ ಹೊತ್ತು ಜಾಸ್ತಿ ಇರೋದ್ರಿಂದ ಮ್ಯಾಕ್ಸಿಮಮ್ ಕೆಲಸ ಎಲ್ಲ ನಾನು ಬೆಳಗ್ಗೆ ಹೊತ್ತೇ ಮುಗಿಸ್ಬಿಡ್ತೀನಿ. ಚಟ್ನಿ ಪುಡಿ ಹುರಿಯೋದಾಗಲಿ, ಮೆಣಸಿನ ಪುಡಿ ಹುರಿಯೋದಾಗಲಿ ಎಲ್ಲದನ್ನು ನಾನು 11 ಒಳಗಡೆ ಮುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಮತ್ತೆ ರೀಚಾರ್ಜ್ ಆಗ್ತೀವಿ ಈವ್ನಿಂಗ್ ಕೆಲಸ ಎಲ್ಲ ಮಾಡೋದಕ್ಕೆ. ಮತ್ತು ಒಂದು ಉತ್ಸಾಹ ಬರುತ್ತೆ. ಒಂದು ಯೋಗ ಕ್ಲಾಸ್ಗೆ ಹೋಗೋದಾಗಲಿ, ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗಿರ್ತೀವಿ, ಒಂದು ಸ್ಮಾಲ್ ವಾಕ್ ಹೋಗೋದಾಗಲಿ, ಇದೆಲ್ಲ ಮಾಡ್ಕೊಳ್ಬೋದು. ಇಲ್ಲದ್ರೆ ನೀವು ಮಧ್ಯಾಹ್ನ ರೆಸ್ಟ್ ತೊಗೊಳ್ಳಿಲ್ಲ ಅಂದರೆ, ನಾನು ಮಧ್ಯಾಹ್ನ ಮಲಗಲ್ಲಪ್ಪ ಅಂತ ತುಂಬ ಜನ ಹೇಳ್ತಾರೆ. ಮಲಗಬೇಡಿ, ನಿದ್ದೆ ಮಾಡಬೇಡಿ, ಒಂದು ಪವರ್ ನ್ಯಾಪ್ ಅಂತ ಹೇಳ್ತಾರೆ ನೋಡಿ, ಒಂದು ½ hour ಎಲ್ಲ ಸುಮ್ಮನೆ ಒಂದು ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿ, ಅದೇ ಎಷ್ಟೋ ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ. ಅದರಲ್ಲಿ ಇದು 40+ ಲೇಡೀಸ್ಗೆಲ್ಲರಿಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಮೆನೋಪಾಸ್ ಟೈಮ್ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಮೂಡ್ ಸ್ವಿಂಗ್ಸ್ ಇರುತ್ತೆ, ಸುಸ್ತಿರುತ್ತೆ, ಎಲ್ಲ ಇರುತ್ತೆ. ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳಿ ಮೇಡೆಲ್ಲ ಬರದೇ ಇದ್ದಾಗ. ಮತ್ತು ತುಂಬ ಅವತ್ತೇ ಕ್ಲೀನಿಂಗ್ ಜಾಸ್ತಿ ಕೆಲಸ ಇಟ್ಕೊಡ್ಬೇಡಿ.
ಮೇಡ್ ಬರದೇ ಇದ್ದಾಗ. ನಮಗೆ ಅವಳು ಎಷ್ಟರ ಮಟ್ಟಿಗೆ ಅವಳು ಕಸ ಗುಡಿಸಿರ್ತಾಳೆ ಅಂತ ನಾವು ಕೆಲಸ ಮಾಡಿದಾಗಲೇ ಗೊತ್ತಾಗೋದು. nooks and ಕಾರ್ನರ್ಸ್ ಎಲ್ಲ ಅದ್ರ ಕಡೆನೂ ನಾವು ಕ್ಲೀನಾಗಿ ಕಸ ಗುಡಿಸ್ಬಿಟ್ರೆ ನೆಕ್ಸ್ಟ್ ಡೇ ಅವಳು ಬಂದಾಗ ಈ ಥರ ಎಲ್ಲ ಇಲ್ಲೆಲ್ಲ ಕಸ ಗುಡಿಸಿಲ್ಲಮ್ಮ, ನೀನು ಇನ್ಮೇಲಿಂದ ಕ್ಲೀನ್ ಮಾಡ್ಕೊ, ಈ ಜಾಗ ಎಲ್ಲ ಗಮನ ಇಟ್ಕೊ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೇಳಿದ್ರೆ ಸರಿ ಹೋಗುತ್ತೆ. ಇಲ್ಲದೆ ಹೋದರೆ ನಾನೇ ಇವತ್ತು ಮೇಡಿಲ್ವಲ್ಲ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದರೆ ತುಂಬಾ ಸುಸ್ತಾಗತ್ತೆ. ಮತ್ತು ಇನ್ನೊಂದು ಸರ್ತಿ ನಮಗೆ ಆ ಕೆಲಸ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟೇ ಇರಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಕೆಲಸದವಳು ಇಲ್ಲದೆ ಇದ್ದಾಗ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡ್ಕೊಳ್ಳಿ. ವರ್ಷಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಕಸ ಗುಡಿಸ್ಬಿಟ್ಟು ನೀಟಾಗಿ, ನಾವು ಕಸ ಗುಡಿಸಿದ್ರೆ ಯಾವಾಗಲೂ ಚೆನ್ನಾಗೇ ಗುಡಿಸ್ತೀವಿ ಕೆಲಸದವ್ರಿಗಿಂತನೂ. ಸೊ ಚೆನ್ನಾಗಿ ಕಸ ಗುಡಿಸ್ಬಿಟ್ಟು ಒರೆಸ್ದೇ ಹೋದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದರೆ ಒಳ್ಳೆಯದು. ಅಂಗಾಯ ಪುಡಿಯಲ್ಲಿ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇತ್ತು, ಹೇಗೆ ಯೂಸ್ ಮಾಡೋದು ಎಲ್ಲದು ಅಂತ ಅಂದ್ಬಿಟ್ಟು. ತುಂಬ ಜನ ಹೊಸದಾಗಿ ತೊಗೊಳ್ತಾ ಇರೋರೆಲ್ಲ ಅವ್ರದ್ದು ಡೌಟ್ಸ್ ಹೆಂಗೆ ಯೂಸ್ ಮಾಡೋದು, ಏನು ಮಾಡೋದು ಅಂತೆಲ್ಲ ಕೇಳ್ತಾರೆ. ಸೊ ಅದು ಮೆಸೇಜಲ್ಲೂ ಹೇಳೋಕ್ಕಾಗಲ್ಲ, ಬಾಯಲ್ಲೂ ಹೇಳೋಕ್ಕಾಗಲ್ಲ ಅದು ಯೂಸೇಜು ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ಹರ್ಬಲ್ ಚಟ್ನಿ ಪೌಡರ್ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಅದನ್ನು ಒಂದು ಸಲ ಚೆಕ್ ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ನಾನು ಹೊಸದಾಗಿ ಕಾರ್ಪೆಟ್ಸ್ ಎಲ್ಲ ತೊಗೊಂಡು ಬಂದೆ ಮೊನ್ನೆ. ಮತ್ತು ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳೋದು ಮರ್ತೋಯ್ತು. ನಾನು ಜನರಲಿ ಮಾಡೋದು ಏನಂತ ಅಂದರೆ, ಹಬ್ಬದ ಟೈಮ್ನಲ್ಲಿ, ಹಬ್ಬಕ್ಕೆ ಒಂದು 8-10 ದಿವಸ ಮುಂಚೆ ಕರ್ಟನ್ಸ್ ಎಲ್ಲ ವಾಶ್ ಮಾಡಿಬಿಡ್ತೀವಿ. ಯಾಕೆ ಅಂದರೆ ನಮ್ಮನೇಲಿ ಹಾಕಿರೋದು ಟ್ರಾನ್ಸ್ಪರೆಂಟ್ ಗ್ಲಾಸ್, ಕಿಟಕಿಗೆಲ್ಲ ಪ್ರೈವೇಸಿ ಇರಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಕರ್ಟನ್ಸ್ ಎಲ್ಲ ವಾಶ್ ಮಾಡಿಬಿಡ್ತೀವಿ. ಕಾರ್ಪೆಟ್ಸ್ ನಾನು ಹಾಗೆ ಇಟ್ಟಿರ್ತೀನಿ. ಗುರುವಾರ ದಿವಸ, ಶುಕ್ರವಾರ ಹಬ್ಬ ಅಂತಂದರೆ ಗುರುವಾರದ ದಿವಸ ಕಾರ್ಪೆಟ್ಸ್ ಎಲ್ಲ ವಾಶ್ಗೆ ಹಾಕ್ಬಿಡ್ತೀನಿ ನಾನು. ಸೊ ಗುರುವಾರ ಶುಕ್ರವಾರ ಕಾರ್ಪೆಟ್ಸ್ ನಮ್ಮಲ್ಲಿ ಇರೋದೇ ಇಲ್ಲ, ಕಾರ್ಪೆಟ್ಸ್ ಹಾಕೋದೇ ಇಲ್ಲ ನಾನು. ಕೆಲಸದವಳು ಬರ್ತಾಳೆ, ಇದು ಹೊರಗಡೆ ಅದಕ್ಕೆ ತುಳಿದಿರ್ತೀವಿ, ಅವಳು ಹೆಂಗೆಂಗೋ ಬಂದಿರ್ತಾಳೆ, ಅವಳು ಅದೆಲ್ಲ ಟಚ್ ಮಾಡಿರ್ತೀವಿ. ನಾವು ದೇವ್ರ ಮನೆಗೆ ಹೋಗಬೇಕಾದ್ರೆ ಅದರಲ್ಲೇ ಕಾಲು ಒರೆಸ್ಕೊಂಡು ದೇವ್ರ ಹತ್ರ ಹೋಗ್ತೀವಿ, ಮನೆ ಒಳಗಡೆ ಬರಬೇಕಾದ್ರೆ ಅದೇ ರಿಪಿಟೇಷನ್ ಆಗುತ್ತಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹಬ್ಬದ ಟೈಮ್ನಲ್ಲಿ ಒಂದು 2-3 ದಿವಸ ಫುಲ್ ಕಾರ್ಪೆಟ್ಸ್ ಎಲ್ಲ ತೆಗೆದುಬಿಟ್ಟಿರ್ತೀನಿ. ಕರ್ಟನ್ ಮಾತ್ರ ವಾಶ್ ಮಾಡಿ ಹಾಕಿರ್ತೀನಿ ಅಷ್ಟೇ. ಇವಾಗ ಹಿಂದಿನ ದಿವಸ ತೊಳೆದಿಟ್ಟಿರೋ ಪಾತ್ರೆ ಎಲ್ಲನೂ ನಾನು ಎತ್ತಿ ಬೋರ್ಲ್ ಹಾಕ್ಬಿಟ್ಟು ಆಮೇಲೆ ಮತ್ತೆ ಇವಾಗ ಸೆಕೆಂಡ್ ಟ್ರಿಪ್ಪು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೆ ನಾನು ಫುಲ್ ಎಕ್ಸಾಸ್ಟ್ ಆಗೋದೆ. ನನ್ನ ಹಸ್ಬೆಂಡ್ ಬೇರೆ ಬೆಳಗ್ಗೆನೇ 6 o'clock ಏನೋ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಹೊರಟ್ಬಿಟ್ರು. ನಾನೊಂದು 4 o'clock ಎದ್ಬಿಟ್ಟು ಈ ಅಂಗಾಯ ಪುಡಿಗೆ ಹುರಿತಾ ಇದ್ದೆ. ಇದ್ರ ಮಧ್ಯೆ ಹಾಗಾಗೇ ಅಡುಗೆ ಎಲ್ಲ ಮಾಡಿಕೊಂಡು ನೀವು ನೋಡಿದ್ರಲ್ಲ, ಗಣಿಕೆ ಸೊಪ್ಪು, ಕಾಸಿ ಸೊಪ್ಪುದೂ ಕೂಡ ನಾನು ಪಲ್ಯ ಮಾಡಿದ್ದೀನಿ, ಹೆಸರು ಬೇಳೆ ಹಾಕಿ ನಿಮಗೆ ತೋರಿಸ್ದೆ ಅದನ್ನು. ಅದು ಕೂಡ ಡಯಾಬಿಟೀಸು ಮತ್ತು ಹೊಟ್ಟೆ ಪ್ರಾಬ್ಲಮ್ಗೆ, ಬಾಯಿ ಹುಣ್ಣಿಗೆ ಎಲ್ಲದಕ್ಕೂ ಒಳ್ಳೆಯದು. ಅದು ಒಂದು ಕಟ್ಟು ಸೊಪ್ಪು 1 ಹಿಡಿ ಬಿಕಾಸಿಲ್ಸ್ ಟ್ಯಾಬ್ಲೆಟ್ ಇದೆಯಲ್ಲ ಅದಕ್ಕೆ ಈಕ್ವಲ್ ಅಂತ ಹೇಳ್ತಾರೆ. ಹಾಗಾಗಿ ನೀವು ಬಾಯಿ ಹುಣ್ಣು ಬಂದರೆ ಆ ಔಷಧಿ ಈ ಟ್ಯಾಬ್ಲೆಟು ಅಂತೆಲ್ಲ ನೀವು ನೋಡೋಕ್ಕೆ ಹೋಗಬೇಡಿ. ಗಣಿಕೆ ಸೊಪ್ಪು ಅಂದರೆ ಕಾಸಿ ಸೊಪ್ಪನ್ನ ತಂದುಬಿಟ್ಟು ಅದರಲ್ಲಿ ಪಲ್ಯನೋ ಬಸ್ಸಾರೋ ಇಲ್ಲ ಗೊಜ್ಜೋ ಏನು ನಿಮಗೇನು ಬರುತ್ತೆ ಅದನ್ನು ಮಾಡ್ಕೊಂಡು ತಿನ್ನಿ. ಗಸಗಸೆ ಒಣಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಗೊಜ್ಜಲ್ಲಿ ಬೇಗ ಹುಣ್ಣು ಆರುತ್ತೆ. ಸೊ ಈ ಥರ ನಮ್ಮ ಆಹಾರದಲ್ಲೇ ನಾವು ಔಷಧಿನ ಕಂಡುಹಿಡ್ಕೊಳ್ಳೋದು ಒಳ್ಳೆಯದು. ತುಂಬ ಜನ ಈ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಈ ಮಾತ್ರೆ, ಇದು ಔಷಧಿಗಳು, ಕೆಲವೆಲ್ಲ ಔಷಧಿಗಳೆಲ್ಲ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಆದರೆ ಕೆಲವರಂತೂ ಆ ಮಾತು ಕೇಳೋದೇ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೋತಾನೆ ಇರ್ತಾರೆ, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ನು ಏನೂ ಇಲ್ಲದೆ. ಇನ್ ಬಿಟ್ವೀನ್ ನಾನು ಇದು ನಿಂಬೆಹಣ್ಣಿನ ಪಾನಕ ಮಾಡಿದ್ದೆ, ಬೆಲ್ಲ ಹಾಕಿ ಬೆಳಗ್ಗೆನೆ. ಸೊ ಅದನ್ನು ಕೂಡ ಕುಡಿತಾ ಇದ್ದೀನಿ. ಮಧ್ಯೆ ನಮಗೂ ಸ್ವಲ್ಪ ಎನರ್ಜಿ ಬೇಕಲ್ಲ ಕೆಲಸ ಮಾಡಬೇಕು ಅಂತ ಅಂದರೆ. ಅದೇ ಒಬ್ಬಳೇ ಫುಲ್ ಮೇಂಟೈನ್ ಮಾಡೋದು ಅಂದರೆ, ಮನೆ ಕೆಲಸ ಅಂದರೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡಿಬಿಡ್ಬೋದು. ಈ ಥರ ಫೇಸ್ ಪ್ಯಾಕು ಇದಾದರೂ ಮಿಕ್ಸ್ ಮಾಡೋದು, ಇಲ್ಲ ಈ ಥರ ಅಂಗಾಯ ಪುಡಿ ಮಾಡೋದು, ಇಲ್ಲ ಬೇರೆ ಏನಾದರೂ ಚಟ್ನಿ ಪುಡಿ ಎಲ್ಲ ಮಾಡಿ ಮನೆ ಕೆಲಸ ಮಾಡ್ಕೊಳ್ಳೋದು. ಎಲ್ಲರಿಗೂ ಮನುಷ್ಯರಾದವ್ರು ಎಲ್ಲರಿಗೂ ಸ್ವಲ್ಪ ಆ ಟೈಮ್ನಲ್ಲಿ ಸುಸ್ತು ಆಗೇ ಆಗುತ್ತೆ. ಸೊ ನಾನು ಇವತ್ತು ಮಾಡಲೇಬೇಕಿರೋದ್ರಿಂದ, ತುಂಬ ಆರ್ಡ್ರ್ ಇರೋದ್ರಿಂದ ನಾನು ಇವತ್ತು ಅಂಗಾಯ ಪುಡಿ ಹುರಿತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಪೋಸ್ಟ್ಪೋನ್ ಮಾಡಿ ಸಂಡೇನೋ ಮಂಡೇನೋ ಯಾವತ್ತಾದರೂ ಮಾಡ್ಬೋದಾಗಿತ್ತು, ಬಟ್ ಇದು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ ಬಿಟ್ವೀನ್ ಸ್ವಲ್ಪ ಎನರ್ಜಿ ಡ್ರಿಂಕ್ ಎಲ್ಲ ತೊಗೊಂಡು ಒಂದು 5 ನಿಮಿಷ ಹಾಗೆ ಟಿ ವಿ ನೋಡಿಕೊಂಡು ಒಂಚೂರು ರೀಚಾರ್ಜ್ ಮಾಡಿಕೊಂಡು ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ನಾನು ಇನ್ನೊಂದು ಹೇಳ್ಬೋದೇನೆಂದರೆ, 40+ ಲೇಡೀಸ್ಗೆ ನಾವು ಯಾವಾಗಲೂ ಕೇರ್ ಮಾಡ್ಕೊಳ್ಳೋದು ಒಳ್ಳೆಯದು.
ನಮ್ಮ ಬಾಡಿ ಹೇಗೆ ಹೇಳುತ್ತೋ, ನಮ್ಮ ಬಾಡಿ ಹೇಗಿನೋ ಆಹಾರ ಕೇಳುತ್ತೋ, ರೆಸ್ಟ್ ಬೇಕಾ ರೆಸ್ಟ್ ತೊಗೊಳ್ಬೇಕು, ಇಲ್ಲ ಕೆಲಸ ಮಾಡಬೇಕಾ ಕೆಲಸ ಮಾಡಬೇಕು, ಇಲ್ಲ ಯಾವುದಾದ್ರೂ ಒಂದು ಆಹಾರ ಬೇಕು ಅನ್ನಿಸ್ದಾಗ ಅದು ತಿನ್ನೋದು ಒಳ್ಳೆಯದು. ಯಾಕೆ ಅಂದರೆ ನಾವು ನಮ್ಮ ಶರೀರ ಹೇಳ್ದಂಗೆ ನಾವು ಕೇಳಬೇಕು ಕೆಲವು ಸರ್ತಿ ಅಂತೂ. ಇವಾಗ ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಹುಣಸೆ ಹಣ್ಣಿನ ಗೊಜ್ಜೆ ತಿನ್ನಬೇಕು ಅನಿಸುತ್ತೆ, ಹುಣಸೆಹಣ್ಣೆ ಬೇಕು ಅನಿಸುತ್ತೆ, ಒಂದು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇದ್ದಂಗೆ ಆಗುತ್ತೆ ಬಾಡಿನಲ್ಲಿ. ಪಿತ್ತ ಜಾಸ್ತಿ ಆದರೆ ಈ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋದು ಒಂದು 10 to 15 ಇಯರ್ಸ್ ಬೇಕಂತೆ. ಸೊ ಈ ಟೈಮ್ನಲ್ಲಿ ಏನೇನಾದರೂ ಆಗ್ಬೋದು ಲೇಡೀಸ್ಗೆ, ಯಾವ ಥರನಾದರೂ ಒಂದೊಂದು ಸಲ ಮೈ ಹೀಟಾಗಿ ಒಂಥರ ಬೆವರೋ ಥರನೂ ಆಗ್ಬೋದು, ಕೋಲ್ಡು ಆಗ್ಬೋದು, ಈ ಥರ ನಾಸಿಯಾನೂ ಇರ್ಬೋದು, ತಲೆ ಸುತ್ತು ಬರ್ಬೋದು, ಎಲ್ಲ ಬರುತ್ತೆ. ಸೊ ಹಾಗಾಗಿ ಪಿತ್ತ ಶಮನ ಮಾಡ್ಕೊಳ್ಳೋದು ಒಳ್ಳೇದು. ನಾನು ಯಾವಾಗಲೂ ಸ್ಟ್ರೆಸ್ ಮಾಡೇ ಹೇಳ್ತಾ ಇದ್ದೀನಿ ಇದು. ಯಾಕೆ ಅಂದರೆ ಪಿತ್ತನ ಯಾವಾಗಲೂ ಬಾಡಿನಲ್ಲಿ ಜಾಸ್ತಿ ಇದ್ರೇ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗೋದು ಚಾನ್ಸಸ್ಸು ಜಾಸ್ತಿ. ಇವಾಗ ಹಾರ್ಮೋನ್ಸಿಂದನೇ ತಾನೇ ನಮಗೆ ಥೈರಾಯ್ಡ್ ಬರುತ್ತೆ, ಎಲ್ಲ ಸುಮಾರು ಡಿಸ್ಫಂಕ್ಷನ್ ಎಲ್ಲ ಬಾಡಿನೆಲ್ಲ ಆಗೋದೆಲ್ಲ ಹಾರ್ಮೋನ್ಸಿಂದನೇ, ಮೇನ್ ರೋಲ್ ಹಾರ್ಮೋನ್ದೇ ಇರೋದು. ಸೊ ಅದನ್ನೇ ಒಂದು ಆ್ಯಸಿಡಿಕ್ ಬಾಡಿಯಿಂದ ಒಂದು ಆಲ್ಕಲೈನ್ ಬಾಡಿಗೆ ತಗೊಳ್ಳೋದಂದರೆ, ಪಿತ್ತ ಅಂದರೆ ಬಾಡಿನೆಲ್ಲ ಆ್ಯಸಿಡ್ ಜಾಸ್ತಿ ಇರುತ್ತೆ, ಅದು ನಮಗೆ ಹೊಟ್ಟೆಲಿ ಜಾಸ್ತಿ ಆದರೆ ನಮ್ಮದು ಡೈಜೆಷನ್ ಕೂಡ ಸ್ಲೋ ಆಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಇಲ್ಲದೇ ಇರೋ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಎಲ್ಲ ಜಾಸ್ತಿ ಆಗುತ್ತೆ. ಅದು ಆ ಟೈಮ್ನಲ್ಲಿ ನಮಗೆ ಹುಳಿ ತಿನ್ನಬೇಕು ಅಂತ ಅನಿಸುತ್ತೆ. ಹುಳಿ ತಿಂದರೆ ಪಿತ್ತ ಕಮ್ಮಿ ಆಗುತ್ತೆ. ಈವನ್ ಆಯುರ್ವೇದದಲ್ಲೂ ಹೇಳಿದ್ದಾರೆ, ಪಿತ್ತ ಜಾಸ್ತಿ ಹಾಕಿಬಿಟ್ರೆ ತಿಳಿ ಹುಣಸೆಹಣ್ಣಿನ ನೀರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿರೋ ಜೀರಿಗೆ ಕೂಡ ಹಾಕ್ಕೊಂಡು ಕುಡಿದ್ರೆ ಪಿತ್ತ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ಹೇಳ್ತಾ ಇದ್ರು. ರಾಗಿ ಹುರಿ ಹಿಟ್ಟಿರುತ್ತೆ ನೋಡಿ, ರಾಗಿ ಹುರಿ ಹಿಟ್ಟಿಗೆ ಹುಣಸೆಹಣ್ಣಿನ ನೀರು ಮತ್ತು ಬೆಲ್ಲ, ಜೀರಿಗೆ ಪುಡಿ ಇಷ್ಟು ಹಾಕಿ ಬೆಳಗ್ಗೆ ಹೊತ್ತು ನಮಗೆ ತಿನ್ನಕ್ಕೆ ಕೊಡ್ತಾಯಿದ್ರು. ಬೆಳಗ್ಗೆನೇ ಒಂಥರ ವಾಕರಿಕೆ ಎಲ್ಲ ಬರ್ತಾ ಇದ್ದೆ. ಸೊ ಈ ಥರ ಮನೆ ಮದ್ದುಗಳು 40+ ಲೇಡೀಸ್ಗೆ ಅಂತ ಅಲ್ಲ, ಮಕ್ಳಿಗೂ ಕೂಡ ಆಗುತ್ತೆ. ಕೆಲವು ಸರ್ತಿ ಬಾಡಿ ಏರುಪೇರು ಆಗೇ ಆಗುತ್ತೆ. ಆ ಟೈಮ್ನಲ್ಲಿ ಈ ಥರ ಮನೆ ಮದ್ದುಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು, ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ಥರ ಬೆಲ್ಲ ಹುಣಸೆಹಣ್ಣು ಎಲ್ಲ ಬಿದ್ದರೆ ನಿಜವಾಗ್ಲೂ ಬಾಡಿನಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಪಿತ್ತ ಒಂದು ಶಮನ ಆಗುತ್ತೆ, ಪಿತ್ತ ಬ್ಯಾಲೆನ್ಸ್ ಆಗುತ್ತೆ, ನಮಗೆ ಒಂಥರ ಉತ್ಸಾಹ ಇರುತ್ತೆ, ಲೇಸಿನೆಸ್ ಇರೋದಿಲ್ಲ, ಇದೆಲ್ಲನೂ ಕಮ್ಮಿ ಆಗುತ್ತೆ. ನಂದು ಸುಮಾರು ಕೆಲಸಗಳೆಲ್ಲ ಆಗ್ತಾ ಬಂತು. ಹಾಗೆ ನಾನು ವಾಕಿಂಗ್ ಹೋಗೋದ್ರಿಂದ ಬೆಳಗ್ಗೆ ಹೊತ್ತು ನಾನು ಹಿಂದಿನ ದಿವಸನೇ ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಕೆಲವುದೆಲ್ಲ ಟೈಮು ಸೇವ್ ಮಾಡ್ಕೊಳ್ತೀನಿ. ಯಾಕೆಂದರೆ ವಾಕಿಂಗಿಂದ ಬಂದು ಹಾಲು ಕಾಯಿಸಿ ನನಗೆ ಬೇರೆ ಬೇರೆ ಜ್ಯೂಸ್ಗಳು ಮತ್ತು ಮಿಲ್ಕ್ ಶೇಕ್ಸ್ ಎಲ್ಲ ಮಾಡೋ ಕೆಲಸ ಇರೋದ್ರಿಂದ ಅದ್ರ ಮಧ್ಯದಲ್ಲಿ ಹಾಲು ಕಾಯಿಸಿ ಬಿಸಿ ಹಾಲನ್ನ ಮಿಲ್ಕ್ ಶೇಕ್ ಹಾಕಿ ಅದೆಲ್ಲ ಮಾಡೋದು ತುಂಬ ರಿಸ್ಕಿ ಅಂತ ಅನಿಸುತ್ತೆ ನನಗೆ. ಒಂದೊಂದ್ಸಲ ಹಾಲು ಒಡೆದೋಗ್ಬಿಡುತ್ತೆ, ದ್ರಾಕ್ಷಿ ಎಲ್ಲ ಹಾಕಿ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ತೀವಲ್ವ ಆ ಟೈಮ್ನಲ್ಲಿ. ಅದಕ್ಕೆ ಹಿಂದಿನ ದಿವಸನೇ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದು ನಾನು ದೇವ್ರ ಪಾತ್ರೆಗಳು ಎಲ್ಲದನ್ನು ತೊಳಿಬೇಕಾಗಿರೋದ್ರಿಂದ ಇವಾಗ ನಾನು ದೇವ್ರ ಪಾತ್ರೆ ತೊಳೆಯೋದನ್ನು ಸ್ಟಾಪ್ ಮಾಡಿದೆ. ಯಾಕೆಂದರೆ ಮುಸ್ರೆ ಪಾತ್ರೆಗಳೆಲ್ಲ ತೊಳೆದು ಆಮೇಲೆ ಸಿಂಕ್ ಎಲ್ಲ ಚೆನ್ನಾಗಿ ಉಜ್ಜಿ, ನಲ್ಲಿ ಎಲ್ಲ ಚೆನ್ನಾಗಿ ಉಜ್ಜಿ ಅದನ್ನೆಲ್ಲ ತೊಳೆದು ನನಗೆ ದೇವ್ರ ಪಾತ್ರೆ ತೊಳೆಯೋಕ್ಕೆ ಪಕ್ಕದಲ್ಲಿ ಸಿಂಕ್ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇವಾಗ ಅಷ್ಟೊಂದು ಡೆಫಿನೆಟಾಗಿ ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ದೇವ್ರ ಪಾತ್ರೆನ ಸಂಜೆ ಹೊತ್ತು ತೊಳಿಬಾರ್ದು. ಅದಕ್ಕೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ತೊಳೆಯೋಣ ಅಂದ್ಬಿಟ್ಟು ಸ್ಟೋರ್ ರೂಮ್ನಲ್ಲಿ ಇಟ್ಕೊಂಡ್ಬಿಟ್ಟೆ. ಸೊ ಒಂದೊಂದು ಸರ್ತಿ ಎಲ್ಲ ಕೆಲಸಗಳು ಆಗುತ್ತೆ ನಾವು ಪ್ಲ್ಯಾನ್ ಮಾಡಿರೋ ಥರ, ಒಂದೊಂದು ಸಲ ಎಲ್ಲ ಕೆಲಸಗಳು ಆಗಲ್ಲ, ಒಂದೊಂದು ಸಲ ಎಕ್ಸಾಸ್ಟ್ ಆಗಿಬಿಡ್ತೀವಿ. ಯಾರೇ ಆಗಲಿ ಅದು ಆಗೋದಕ್ಕೆ ಕಾಮನ್, ಅದು ನ್ಯಾಚುರಲ್ ಫಿನಾಮಿನ ಅದೆಲ್ಲ ಅದುವೆ. ಸೊ ಇವಾಗ ಸಿಂಕೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದು ಬೋರ್ಲ್ ಹಾಕ್ತೆ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಮುಸ್ರೆ ಬಟ್ಟೆಗಳನ್ನೆಲ್ಲ ಹೇಗೆ ಮಾಡಿಟ್ಕೊಂಡಿದ್ದೀವಿ ಔಟ್ಸೈಡಿಂದ ತರದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ನಮ್ಮಲ್ಲಿರೋ ಸಾಮಾನುಗಳಿಂದನೇ ಹೇಗೆಲ್ಲ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಸೊ ಈ ಪಾತ್ರೆ ತೊಳೆಯೋಕ್ಕೆ ನಾನು ವಿನಿಗರು ಮತ್ತು ಇದು ಕುಕ್ಕಿಂಗ್ ಸೋಡಾ ಹಾಗೂ ಸೋಪ್ ಆಯಿಲ್ ಅಂದರೆ ವಿಮ್ ಲಿಕ್ವಿಡ್ಡು ಆ ಥರದ್ದೇ ಹಾಕ್ಕೊಂಡು ನಾನು ತೊಳೆಯೋದು. ಇದು ಬೆಳ್ಳಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಮಾತ್ರ ಸ್ವಲ್ಪ ಕಾಂಬಿನೇಷನ್ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಸಿಂಕು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸ್ಬಿಟ್ರೆ ನಮ್ಗೆ ಎಷ್ಟೋ ಸಮಾಧಾನ. ಮತ್ತು ಇದೆಲ್ಲ ಕೆಲಸಗಳು ರಾತ್ರಿ ಮಾಡಬೇಕು. ರಾತ್ರಿ ಮಾಡಿ ಅಡುಗೆ ಮನೆ ಕ್ಲೀನಾಗಿಟ್ಟು ಮಲಗಿದ್ರೆ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ದೊಡ್ಡೋರು ಹೇಳ್ತಾಯಿದ್ರು.
ನಮ್ಮ ಅಮ್ಮ ನಮಗೆಲ್ಲ ಚಿಕ್ಕವರಲ್ವ, ನಮಗೆಲ್ಲ ಬುದ್ಧಿ ಹೇಳೋದು ಹೇಗೆ ಹಿಂದಿನ ಕಾಲದೆಲ್ಲ ಅದಕ್ಕೊಂದು ಏನಾದರೂ ಒಂದು ಹೇಳೋರು. ನೀನು ಅನ್ನದ ಪಾತ್ರೆ ಎಲ್ಲ, ಹುಳಿ ಪಾತ್ರೆ ಎಲ್ಲ ಹಾಗೆ ಸಿಂಕಲ್ಲಿ ಹಾಕಿದ್ರೆ ಬ್ರಹ್ಮರಾಕ್ಷಸ ಬಂದು ಅದನ್ನೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾನೆ, ಆಮೇಲೆ ಆ ಪಾತ್ರೆ ಎಲ್ಲ ಅದೆಲ್ಲ ಅಡುಗೆ ಎಲ್ಲ ಮಾಡಿದ್ರೆ ನಮಗೆಲ್ಲ ಕಷ್ಟ ಆಗುತ್ತೆ ಅಂತ ಏನೇನೋ ಒಂದು ಸಬೂಬುಗಳು ಹೇಳ್ತಾಯಿದ್ರೆ. ಈಗಿಂದ ಇದರಲ್ಲಿ ಹೈಜೀನ್ ಇಟ್ಕೊಳ್ಬೇಕು ಆಗುತ್ತೆ. ಹಾಗೆ ನಾನು ಫಸ್ಟ್ ತೋರಿಸ್ದೆ ಪಾತ್ರೆ ಎಲ್ಲ ಬೋರ್ಲಾಗ್ತೀನಿ ಅಂತ ಅಂದ್ಬಿಟ್ಟು ಇದರಲ್ಲೆಲ್ಲ ತುಂಬಿಟ್ಟಿದ್ದು ನೀವು ನೋಡಿದ್ರಿ. ನನಗೊಂದು ಫೋನ್ ಬಂತು, ಸೊ ಫೋನ್ ಅಟೆಂಡ್ ಮಾಡೋಣ, ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮತ್ತೆ ಈವ್ನಿಂಗ್ ನೀರೆಲ್ಲ ಡ್ರೈ ಆದಮೇಲೆ ಬೋರ್ಲಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟೆ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿಬಿಟ್ಟೆ. ಸ್ವಲ್ಪ ಕೆಲಸ ಎಲ್ಲ ನಮ್ಮ ಮನಸ್ಸು ಯಾವಾಗ ನಮ್ಗೆ ಇದಾಗಲ್ಲ ಅಂತ ಅಂದಿದ ತಕ್ಷಣ ಆಗದೇ ಇದ್ದಾಗ ಮಾಡ್ದೇನೆ ರಿಲ್ಯಾಕ್ಸ್ ಮಾಡಿಬಿಡೋದು ಒಳ್ಳೆಯದು. ತುಂಬ ಫೋರ್ಸ್ಬಲಿ ಮಾಡಿದ್ರೆ ತುಂಬ ಇರಿಟೇಟ್ ಆಗಿಬಿಡ್ತೀವಿ, ಹಾಗೆಲ್ಲ ಆಗುತ್ತೆ. ಸೊ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು, ಎಲ್ಲದ್ರ ಮೇಲೂ ಒರೆಸ್ಬಿಟ್ಟು ಅದನ್ನೆಲ್ಲ ಧೂಳು ಕೂತ್ಕೊಳ್ಳುತ್ತೆ ಅಂತ ಟವಲೆಲ್ಲ ಹಾಕಿ ಎಲ್ಲ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಮನೆಯೂ ಕ್ಲೀನ್ ಆಯಿತು. ಕಾಫಿ ಬೆರೆಸ್ಕೊಂಡಿದ್ದೆ, ಕಾಫಿ ಬೇಡ ನನಗೆ ಅಂತ ಅನ್ನಿಸ್ತು. ಸೊ ಕಾಫಿ ಹಾಗೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈವ್ನಿಂಗ್ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಹಾಗೆ ಇಟ್ಟೆ. ಏರ್ ಫ್ರೈಯರು ತುಂಬ ಯೂಸ್ ಆಗ್ತಾ ಇದೆ ನನಗೆ. ಅದನ್ನು ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಯಾವ್ಯಾವ ಥರ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಇಲ್ಲೇ ಇವಾಗ ಒಂಚೂರು ಹೇಳೋದಂದರೆ, ಇವಾಗ ನಾನು ಸಾರಿನ ಪುಡಿ ಎಲ್ಲ, ಚಟ್ನಿ ಪುಡಿ ಎಲ್ಲ ಮಾಡಬೇಕಾದ್ರೆ ಸ್ಟವ್ ಆನೇ ಮಾಡೋದಿಲ್ಲ, ಏರ್ ಫ್ರೈಯರಲ್ಲೇ ತುಂಬ ಮಾಡ್ತಾಯಿದ್ದೀನಿ. ಮನೇಲಿ ಒಂಚೂರು ಘಾಟಿರಲ್ಲ, ಅಷ್ಟಿರುತ್ತೆ. ಹಾಗೆ ಈ ದೇವರಿಗೆಲ್ಲ ಕಟ್ಟಿದ್ದು ಬಾಳೆ ಕಂಬದೆಲ್ಲ ಎಲೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ತಾಯಿ ಹೀಗೆ ಮಾಡ್ತಾ ಇದ್ದಿದ್ದು, ಹಬ್ಬ ಆಗಿದ್ದ ದಿವಸ ನೆಕ್ಸ್ಟ್ ಡೇ ಇಡ್ಲಿಗೆ ಹಾಕ್ಬಿಡೋರು. ಆ ಬಾಳೆ ಎಲ್ಲನೂ ಯೂಸ್ ಮಾಡಿಬಿಡೋರು ಇಡ್ಲಿ ಮಾಡೋಕ್ಕೆ ಬಾಳೆ ಎಲೆಯಲ್ಲಿ. ಸೊ ಆ ಥರ ನಾನು ಮಾಡೋಣ ಅಂತ ಚಿಕ್ಕ ಚಿಕ್ಕ ಬಾಳೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹೀಗೆ ನನ್ನ ದಿನಚರಿ ಹಾಗೂ ನನ್ನ ಬ್ಯುಸಿ ಸ್ಕೆಡ್ಯೂಲು ಕೆಲಸದವಳಿಲ್ದೇ ಎಲ್ಲ ನಡೀತು. ಹಾಗೆಯೇ ಇದೆಲ್ಲ ಇಕ್ಳಗಳು ಎಲ್ಲದೂ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ, ಟವಲ್ಗಳು ಎಲ್ಲದನ್ನು ನೀಟಾಗಿ ಇಟ್ಬಿಟ್ರೆ ನಮಗೊಂಥರ ಸಮಾಧಾನ. ಅದಕ್ಕೆ ನಾನು ಹೇಳಿದೆ ನೋಡಿ ಹಿಂದೆ, ಇವಾಗ ರಾತ್ರಿ ಹೊತ್ತು ಈ ಥರ ಸಿಸ್ಟಮ್ ಮಾಡಿನೇ ಇಡಬೇಕು. ಬೆಳಗ್ಗೆ ನಂದು ಕೆಲಸ ಎಲ್ಲ ಆಗಿರೋದ್ರಿಂದ ರಾತ್ರಿ ನಾನು ಹೇಗೆ ಮಾಡಿಡ್ತೀನಿ ಅಂತ ಅಂದ್ಬಿಟ್ಟು ಕೂಡ ಬೆಳಗ್ಗೆ ಇಲ್ಲಿ ನೋಡಿದ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.